ಪ್ರಕೃತಿ ಸೊಬಗಿನ ವಿಶಿಷ್ಟ ಸಂಸ್ಕೃತಿ ಆಚರಣೆಗಳಿರುವ ಕೊಡಗಿನಲ್ಲಿ ಹೆಚ್ಚುತ್ತಿರುವ ಭೂ ಖರೀದಿ ವ್ಯವಹಾರಗಳು ಜಿಲ್ಲೆಯ ಅಸ್ತಿತ್ವಕ್ಕೆ ಮಾರಕವಾಗಿ ಪರಿಣಮಿಸುತ್ತಿವೆ. ಈ ನಿಟ್ಟಿನಲ್ಲಿ ಶಾಸಕರು, ಸಂಸದರು ಸೇರಿ ಸರ್ಕಾರದ ಮೂಲಕ ಕೂಡಲೇ ಅಗತ್ಯ ಕಾಯ್ದೆ ರೂಪಿಸಬೇಕೆಂದು ಕಾವೇರಿ ಮತ್ತು ಕೊಡಗು ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ರಾಜಕೀಯ ಮತ್ತಿತರ ವಿಚಾರಗಳನ್ನು ಬದಿಗೊತ್ತಿ ಕೂಡಲೇ ಜನಪ್ರತಿನಿಧಿಗಳು ಹೊಸ ಕಾಯ್ದೆ ರಚನೆಗೆ ಆದ್ಯತೆ ನೀಡಬೇಕೆಂದು ವೇದಿಕೆಯ ಸಂಚಾಲಕ ಕರ್ನಲ್ ಮುತ್ತಣ್ಣ ಮಾಧ್ಯಮಗೋಷ್ಠಿಯಲ್ಲಿ ತಾಕೀತು ಮಾಡಿದರು. ಕೊಡಗಿನ ಮಲ್ಮಬೆಟ್ಟ ಪ್ರಕರಣವನ್ನು ಉಲ್ಲೇಖಿಸಿದ ಮುತ್ತಣ್ಣ, ಮುಂದಿನ ದಿನಗಳಲ್ಲಿ ಹೊರಗಿನಿಂದ ಮತ್ತಷ್ಟು ಮಂದಿ ಜಾಗ ಖರೀದಿಗೆ ಮುಂದಾಗುವ ಸಾಧ್ಯತೆ ಇದ್ದು, ಇದರಿಂದ ಮುಂದೊಂದು ದಿನ ಕೊಡಗು ಜಿಲ್ಲೆಯ ಅಸ್ತಿತ್ವವೇ ಇಲ್ಲದಂತಾಗುವ ಅಪಾಯವಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಕೇರಳ ಮತ್ತು ಆಂಧ್ರ ಪ್ರದೇಶಗಳ ಶ್ರೀಮಂತರು ಕೆಲವು ದಲ್ಲಾಳಿಗಳ ಮೂಲಕ ಹೆಚ್ಚಿನ ಪ್ರಮಾಣದ ಭೂಮಿ ಖರೀದಿಸುತ್ತಿದ್ದಾರೆ. ದಲ್ಲಾಳಿಗಳು ಇಂತಹ ಜಾಗಗಳ ಖರೀದಿಗಾಗಿ ಸ್ಥಳೀಯರಿಗೆ ಆದ್ಯತೆ ನೀಡದೆ ಹೆಚ್ಚಿನ ಲಾಭದ ಆಸೆಯಿಂದ ಹೊರ ಜಿಲ್ಲೆಯವರಿಗೆ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ ಎಂದ ಅವರು, ದಯವಿಟ್ಟು ದಲ್ಲಾಳಿಗಳು ಭೂಮಿ ಖರೀದಿ ವ್ಯವಹಾರದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕೆಂದು ಕೈ ಮುಗಿದು ಕರ್ನಲ್ ಮುತ್ತಣ್ಣ ಬೇಡಿಕೊಂಡರು. ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ, ತ್ರಿಪುರಗಳಲ್ಲಿ ಹೊರ ರಾಜ್ಯದವರು ಭೂಮಿ ಖರೀದಿಸುವಂತಿಲ್ಲ. ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ಗಳಲ್ಲೂ ಇಂತಹದೇ ಕಾನೂನಿದೆ. ಈ ಕಾಯ್ದೆಯನ್ನು ಕೊಡಗಿನಲ್ಲಿ ಶೀಘ್ರ ಜಾರಿಗೆ ತರಬೇಕೆಂದು ಕರ್ನಲ್ ಮುತ್ತಣ್ಣ ಆಗ್ರಹಿಸಿದರು. ಇದು ನಮ್ಮ ಮನವಿಯಷ್ಟೇ ಅಲ್ಲ, ನಮ್ಮ ಡಿಮಾಂಡ್ ಕೂಡ ಎಂದು ಒತ್ತಿ ಹೇಳಿದರು. ನಮ್ಮ ಧಾರ್ಮಿಕ ಭಾವನೆಗೆ ಯಾರಿಗೆ ಕಾಳಜಿ ಇಲ್ಲ. ಸೊ ಇದು ನಿಲ್ಲಿಸಬೇಕಾದ್ರೆ ನಮಗೆ ಒಂದು ಕಾನೂನು ಬೇಕು. ಕಾನೂನು ಬರದೆ ಏನಾಗಬೇಕು, ಈ ಮಾರಾಟ ಆಗ್ತಾ ಇರ್ತದೆ, ಖರೀದಿ ಆಗ್ತಾ ಇರ್ತದೆ. ಕಳೆದ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾವು ಹೇಳಿದ್ದೀವಿ ನಿಮಗೆ, ಇವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಆಂಧ್ರದಿಂದ, ಕೇರಳದಿಂದ ಜಾಗ ಹೋಗ್ತಾವೆ. ನಾಳೆ ಕೊಡವ ಲ್ಯಾಂಡ್, ರೆಡ್ಡಿ ಲ್ಯಾಂಡ್ ಆಗ್ತವೆ. ಮತ್ತು ಉತ್ತರ ಕೊಡಗಿನಲ್ಲಿ ಆಮೇಲೆ ಆಸೆಗಳ ಪಂಜಾಬೀಸ್ ಮತ್ತು ಹರಿಯಾಣ ಸಹ ಜಾಗ ತೆಗಿತಾರೆ. ಸೊ ಅದಕ್ಕಾಗಿ ಇದೆಲ್ಲ ನಿಲ್ಲಬೇಕಾದ್ರೆ ನಮಗೆ ಒಂದು ಕಾನೂನು ಬೇಕಾಗ್ತದೆ. ಹೊರಗಡೆಯವರು ಇಲ್ಲಿ ಜಾಗ ಖರೀದಿ ಮಾಡಲಿಕ್ಕೆ ಯಾವುದೂ ಹಕ್ಕಿಲ್ಲ. ಆ ಕಾನೂನು ಬರಲೇಬೇಕು. ಕಳೆದ ಸಮಯ ನಾವು ಹೇಳಿದ್ದೀವಿ. ಈಗ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್, ಅರುಣಾಚಲ್, ಮಣಿಪುರ್, ತ್ರಿಪುರ, ನಾಗಾಲ್ಯಾಂಡ್, ಮಿಜೋರಾಂ, ಇಲ್ಲಿ ಹೊರಗಡೆಯವರು ಜಾಗ ತೆಗೆಯಂಗೇನೆ ಇಲ್ಲ. ಅಸ್ಸಾಮಲ್ಲಿ ಯಾರು ನಿಂತಿಲ್ಲ. ಏನಾಯ್ತು ಅಸ್ಸಾಮಲ್ಲಿ? ಎಲ್ಲ ನಿಂತ್ಬಿಟ್ಟು ಮತ್ತೆ ಗಲಾಟೆ, ಅದು ಇದು, ಯೋಗೇನೋ ಸ್ಥಿತಿಯೇನೋ ಆಗ್ತಾ. ಹೀಗೆ ಹಿಮಾಚಲ ಪ್ರದೇಶದಲ್ಲಿ ಲಾ ಇದೆ. ಮತ್ತೆ ಉತ್ತರಾಖಂಡದಲ್ಲಿ ಬಹುತೇಕ ಒಂದು ಜಿಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈ ಲಾ ಇದೆ. ಹೊರಗಡೆ ಅವರು ಜಾಗ ತೆಗೆಯಲಿಕ್ಕೆ ಅವಕಾಶ ಇಲ್ಲ. ಕೊಡಗಿನ ಕಾವೇರಿ ನೆಲವನ್ನು ಅಧಿಕೃತವಾಗಿ ಮಾರಾಟ ಮಾಡುವ ಮೂಲಕ ಜಿಲ್ಲೆಯ ಸಂಸ್ಕೃತಿಗೆ ದೊಡ್ಡ ಮಟ್ಟದಲ್ಲಿ ಅಪಚಾರವೆಸಗಲಾಗುತ್ತಿದೆ ಎಂದು ವೇದಿಕೆ ಸದಸ್ಯ ಪುಚ್ಚಿಮಡ ಅಪ್ಪಯ್ಯ ಹೇಳಿದರು. ಈಗಾಗಲೇ ಕೊಡಗಿನಲ್ಲಿ ಭಾರೀ ಪ್ರಕೃತಿ ವಿಕೋಪ ನಡೆದು ಹೋಗಿದೆ. ಮಳೆಯನ್ನು ಆಕರ್ಷಿಸುವ ಕೊಡಗಿನ ನೆಲವನ್ನು ಮಾರಾಟ ಮಾಡುತ್ತಾ ಹೋದರೆ ಭವಿಷ್ಯದಲ್ಲಿ ಹನಿ ನೀರಿಗೂ ತತ್ವಾರ ಎದುರಾಗಲಿದೆ ಎಂದು ಅಪ್ಪಯ್ಯ ಆತಂಕ ವ್ಯಕ್ತಪಡಿಸಿದರು. ಈ ಒಂದು ಸಂಸ್ಕೃತಿ ಇದೆ, ಇದರಿಂದ ನಮ್ದು ಕಾವೇರಿನ ಬಾಯಿಗೆ ಅಡ್ಡಿರುವ ಸಂಸ್ಕೃತಿ ಪದ್ಧತಿ ಇದೆ. ಈ ಥರ ಮಾಡ್ಕೊಂಡು ಹೋದ್ರೆ ಈ ಸಂಸ್ಕೃತಿ ಎಲ್ಲ ಹಾಳಾಗ್ಬಿಡ್ತದೆ. ಅದಕ್ಕೆ ಒಂದು ಜಮ್ಮ ಟೈಟಲ್ ಅಂತ ಹೇಳಿ ನಮಗೆ ಕೊಟ್ಟಿರೋದು ಈ ನಮ್ಮದು ಆಚಾರ ವಿಚಾರ ಪದ್ಧತಿನ ಉಳಿಸ್ಲಿಕ್ಕೆ. ಈಗ ಯಾರು ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ಅಂತ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಈ ಜಾಗದಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಇವಾಗ ನಮಗೆ ಆಗಲೇ ಗೊತ್ತು, ಇವಾಗ 2017-18 ದೊಡ್ಡ ದೊಡ್ಡ ಡಿಸಾಸ್ಟರ್ ಆಗಿ ಜಾಗನೇ ಸುಮಾರು ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸುಮಾರು ಜಾಗ ಅಲ್ಲಿಂದ ಪರಾರಿ ಆಗಿಬಿಟ್ಟಿದೆ. ಯಾಕಂದರೆ ಈ ಥರ ಪ್ರಾಜೆಕ್ಟ್ಸ್ ಇಂದ ಈ ಥರ ಎಲ್ಲ ಆಗಿರೋದು. ಹೋಮ್ ಸ್ಟೇ, ರಿಸಾರ್ಟ್, ಹೋಮ್ ಸ್ಟೇ ಮಾಡಲಿ, ಆದರೆ ದೊಡ್ಡ ದೊಡ್ಡ ರಿಸಾರ್ಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಅದು ಹೊರಗಡೆಯಿಂದ ಅವರು ಬಂದು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮದು ಸಂಸ್ಕೃತಿ, ಆಚಾರ ವಿಚಾರ ಪದ್ಧತಿ ಏನು ಗೊತ್ತಿಲ್ಲ. ಅವರು ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ಏನು ಬೇಕಾದ್ರೆ ಮಾಡ್ಬೋದು ಅಂತೇಳಿ ಮಾಡಿ ನಮ್ಮ ಊರಿಗೆ ದೊಡ್ಡ ತೊಂದರೆ ಆಗ್ತಿದೆ. ಟ್ರಾಫಿಕಲ್ಲಿ ಇರ್ಬೋದು, ಬೇರೆ ಒಂದು ಓಡಾಟದಲ್ಲಿ ಇರ್ಬೋದು. ಇಲ್ಲ, ಮಳೆನೇ ನೋಡಿ, ಇವಾಗ ಮಳೆನೇ ಬರ್ತಾ ಇಲ್ಲ. ಯಾಕೆ ಹೇಳಿ? ಈ ಮಳೆ ಕ್ಯಾಚ್ಮೆಂಟ್ ಆಗುವಂಥ ಜಾಗನ ಡಿಸ್ಟರ್ಬ್ ಮಾಡಿಬಿಟ್ಟಿದ್ದಾರೆ ನಾವೆಲ್ಲ. ಇನ್ನು ಮುಂದಕ್ಕೂ ಇದೇ ಮಾಡ್ಕೊಂಡು ಹೋದ್ರೆ ನಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ನಮಗಿಂತಲ್ಲ, ಈ ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ರಿಗೂ ಪ್ರಾಬ್ಲಮ್ ಆಗ್ತದೆ ಇದರಲ್ಲಿ. ಅವರಿಗೆ ನೀರು ಸಹ ಕುಡಿಲಿಕ್ಕೆ ಇರಲ್ಲ ಮುಂದಿನ ದಿವಸಗಳಲ್ಲಿ. ಈ ಥರ ಕ್ಯಾಚ್ಮೆಂಟ್ ಏರಿಯಾದೆಲ್ಲ ಕನ್ವರ್ಷನ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ನೀರೇ ಬರಲ್ಲ, ಮಳೆನೇ ಹೊಡೆಯಲ್ಲ. ಆಗ ಏನು ಮಾಡ್ತಾರೆ ಎಲ್ಲರೂ? ಸೊ ನಾವು ಇವತ್ತು ಎಚ್ಚೆಚ್ಕೊಂಡು ಈ ಥರ ಅನ್ನೆಸರಿ
ಅನ್ನೆಸರಿ ಪ್ರಾಜೆಕ್ಟ್ಸ್ ನಿಲ್ಲಿಸಬೇಕು ಅಂತ ಬಂದಿದ್ದೀವಿ. ಮುಂದೆ ಕೊಡಗಿನಲ್ಲಿ ಜಾಗ ಬೇಕಾದ್ರೆ ಮಾರ್ಲಿ, ಆದರೆ ಜಮ್ಮ ಹೋಲ್ಡರ್ಸ್ಗೆ ಮಾರ್ಲಿ, ಜಮ್ಮ ಟೈಟಲ್ಸ್ ಅವರಿಗೆ ಮಾರ್ಲಿ. ಆಗ ಹೊರಗಡೆಯಿಂದ ಬರೋರು ಕಮ್ಮಿ ಆಗ್ತದೆ. ನಾವೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ರೆ ಇಲ್ಲಿ ಜಮ್ಮ ಯಾರೆಲ್ಲ ಇದ್ರೆ ಅವರೆಲ್ಲ ಬೇಕಾದ್ರೆ ತಗೊಳ್ಳಿ, ಅವ್ರಿಗೆ ಬೇಕಾದ್ರೆ ಮಾರ್ಲಿ, ಅದರಲ್ಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ಹೊರಗಡೆಯಿಂದ ಬಂದವರು ಈ ಜಮ್ಮನ್ನ ಉಳಿಸ್ಲಿಕ್ಕೆ ಏನು ಬರ್ತಾ ಇಲ್ಲ. ಅವರಿಗೆ ಬೇಕಾಗಿರುವಂತ ಪ್ರಾಜೆಕ್ಟ್ ನ ಮಾಡ್ಲಿಕ್ಕೆ ಬರ್ತಾ ಇರೋದು. ಅವರು ದೊಡ್ಡ ರಿಸಾರ್ಟ್ ಮಾಡ್ತಾ ಇದ್ದಾರೆ, ಏನೆಲ್ಲ ದೊಡ್ಡ ಲೇಔಟ್ ಬರ್ತಾ ಇದೆ. ಅದ್ರದ್ದು ಅವಶ್ಯಕತೆ ನಮಗೆ ಇಲ್ಲ. ಆ ತರ ಪ್ರಾಜೆಕ್ಟ್ ಬಂದಲ್ಲಿ ಮುಂದಿನ ದಿನದಲ್ಲಿ ನಮಗೆ ಕುಡಿಲಿಕ್ಕೆ ಸದಾ ನೀರು ಇರುವುದು. ಗೋಷ್ಠಿಯಲ್ಲಿ ಸಂಘಟನೆ ಸದಸ್ಯರಾದ ಸಿಕೆ ಪೂವಯ್ಯ, ಶ್ಯಾಮ್ ಬೋಪಣ್ಣ ಮತ್ತು ರಾಯ್ ಬೋಪಣ್ಣ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.